ಅದು ಮಂಗಳೂರಿನ ಹೊರವಲಯದ ಪೆರ್ಮುದೆ ಪ್ರದೇಶ. ಇಲ್ಲಿ ಕಾಯರ್ಕಟ್ಟೆ ಅನ್ನೋ ದೈವಗಳ ಆರಾಧನೆ ನಡೆಯುತ್ತಿದ್ದ ಪ್ರದೇಶವಿದೆ. ಆದರೆ ಉತ್ತರ ಭಾರತದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ MRPLನಿಂದಾಗಿ ನಡೆಯುತ್ತಿದ್ದ ದೈವಾರಾಧನೆ ನಿಂತು ಹೋಗಿತ್ತು. ಆದರೆ ಅಚ್ಚರಿ ಎಂಬಂತೆ ಇದೀಗ ಇದೇ ಕಾಯರ್ಕಟ್ಟೆ ಪ್ರದೇಶದಲ್ಲಿ ಮತ್ತೆ ದೈವಾರಾಧನೆ ಆರಂಭವಾಗಿದೆ. ಸುಮಾರು 20 ವರ್ಷಗಳ ಹಿಂದೆ ನಿಂತು ಹೋಗಿದ್ದ ನೇಮೋತ್ಸವವನ್ನು ಮತ್ತೆ ವಿಜೃಂಭಣೆಯಿಂದ ನಡೆಸಲು ಗ್ರಾಮಸ್ಥರು ಮುಂದಾಗಿದ್ದಾರೆ. ಭಾಳ ನಿಜವಾಗಿಯೂ ಪವಾಡ ಅಂತ ಹೇಳಿದರೆ ಕೆಲವು ಸಲ ದೈವದ ಅನುಗ್ರಹ ಹೇಗಿರ್ತದೆ. ನಾವು ಹಿರಿಯರೆಲ್ಲ ಹೇಳ್ತಾರೆ ಒಂದು ಕಾಲದಲ್ಲಿ ಹೀಗೆ ಮಾಡಿದೆ ಅಂತ ಹೇಳ್ಕೊಂಡು ಕೆಲವು ಸಲ ದಂತಕಥೆಯಾಗಿ ಉಳಿತದೆ. ಆದರೆ ಇದು ನಿಜ. ನಾವು ಜೀವನದಲ್ಲಿ ಇದು ಕಂಡಂಥ ಒಂದು ಪಿಲಿಚಾಮುಂಡಿ ದೈವದ ಏನು ಕಾರಣಿಕ ಎನ್ನುವುದು ನಮಗೀಗ ಖಂಡಿತ ಅರ್ಥವಾಗಿದೆ. ಯಾಕೆಂತೇಳಿದರೆ ಇದು ಒಂದು ಗುಡ್ಡಗಾಡು ಪ್ರದೇಶದಾಗಿತ್ತು. ಇಲ್ಲಿ ಇಂತಹ ಒಂದು ವ್ಯವಸ್ಥೆ ಆಗ್ತದೆ ಅಂತ ಹೇಳಿಕೊಂಡು ನಾವು ಯಾವ ಮನಸ್ಸಿನಲ್ಲೂ ನೆನೆದಿರಲಿಲ್ಲ. ಇಂತಹ ಒಂದು ವ್ಯವಸ್ಥೆ ಆಗಿದೆ, ಅದು ಕೂಡ ಅಚ್ಚುಕಟ್ಟಾದಂತಹ ವ್ಯವಸ್ಥೆ. ಇದೊಂದು ಗುಡ್ಡ ಪ್ರದೇಶ ಇವತ್ತೊಂದು ರೀತಿಯಲ್ಲಿ ಇದು ನೋಡುವವರಿಗೆ ಒಂದು ಕ್ಷೇತ್ರವಾಗಿದೆ. ಎಲ್ಲ ದಾರಿಯಲ್ಲಿ ಹೋಗುವವರೆಲ್ಲ ಒಂದು ಕೈ ಮುಗಿಯುವ ಕ್ಷೇತ್ರದಂತೆ ಆಗಿದೆ. ಇದು ಸಂತೋಷವನ್ನು ಹೇಳುವುದಕ್ಕೆ ನಮಗೆ ಶಬ್ದಗಳೇ ಸಿಗ್ತಾ ಇಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಅಂತ ಹೇಳಿದರೆ, ಒಂದು ಕ್ಷೇತ್ರ ನಿರ್ಮಾಣ ಆಗುವುದಕ್ಕಿಂತ ಎಲ್ಲರೂ ಗ್ರಾಮಸ್ಥರೆಲ್ಲ ಒಗ್ಗೂಡಿ ಒಂದೇ ಮನಸ್ಸಿನಿಂದ ಒಂದು ಕೆಲಸ ಮಾಡುವಂಥ ಒಂದು ರೀತಿ, ಅದನ್ನು ಕಾಣುವುದಕ್ಕೆ ಬಹಳ ಸಂತೋಷ. ಯುವಕರೆಲ್ಲ ಇವತ್ತು ಬೆಳಿಗ್ಗೆ ಅಲ್ಲ, ನಿನ್ನೆ ರಾತ್ರಿಯಿಂದ ಇಲ್ಲಿ ಇದ್ದುಕೊಂಡು ಅದಕ್ಕೆ ಏನೆಲ್ಲ ಬೇಕು, ಏನೆಲ್ಲ ಕೆಲಸಗಳೆಲ್ಲ ಆಗಬೇಕು, ಅದಕ್ಕೆಲ್ಲರೂ ರಾತ್ರಿ ಹಗಲು ದುಡಿದು ಇಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅದು ನಮ್ಮ ತುಳುವಿನಲ್ಲಿ ಒಂದು ಗಾದೆ ಉಂಟು, 10 ಇತ್ತಿನ ಐಟೆ ಮುತ್ತುಂಟು, 10 ಇದ್ದಲ್ಲಿ ಮುತ್ತು ಇರ್ತದೆ ಅಂತ. ಅದೇ ರೀತಿ 10 ಜನಾಂಗದವರು 10 ಮಂದಿ ಸೇರಿ 10 ತಾಯಿಯ ಮಕ್ಕಳು ಸೇರಿ ಇದು ಆದಂತಹ ಕಾರ್ಯಕ್ರಮ. ಇದು ದೈವಾನುಗ್ರಹ ಸಂಪೂರ್ಣವಾಗಿರ್ತದೆ. ಅದಕ್ಕೂ ಪೂರಕವಾಗಿ ಅಂತೇಳಿದರೆ ನಮಗೆ ಸ್ವಲ್ಪ ಬೆಳಗಿನ ದಿವಸ ತುಂಬ ಬೇಸರ ಇತ್ತು. ಕೆಲವು ನಾವು ಕಣ್ಣೀರೇ ಹಾಕಿದ್ದೇವೆ. ಯಾಕೆಂತೇಳಿದರೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಧಾರಾಕಾರ ಮಳೆ ಬರ್ತಾ ಇತ್ತು. ನಮಗೆ 3-4 ಮೈಲು ದೂರದಿಂದ ನಮ್ಮ ಭಂಡಾರ ತರಲಿಕ್ಕೆ ಆ ಮಳೆಯಲ್ಲಿ ಹೇಗೆ ಬರುವುದು? ಆಗ ನಾವು ಎಂಥ ದೈವ ನಿಮಗೆ ಏನು ಮಾಡಲಿಕ್ಕೆ, ನಮ್ಮಲ್ಲಿ ಕೆಸರಲ್ಲಿ ಓಡಿಸ್ತೀಯಾ ಅಥವಾ ನಮ್ಮನ್ನು ನೆನೆಸ್ತೀಯಾ, ಎಲ್ಲ ನಿನ್ನ ಪಾದಕ್ಕೆ ಬಿಟ್ಟದ್ದು ಅಂತ ನಾವು ಕೈ ಮುಗಿದಾಗ ನಾವು ಭಂಡಾರಲ್ಲಿ ಇಳಿಸಿದ ಮೇಲೆ ಒಂದೇ ಒಂದು ಹನಿ ನಮಗೆ ಬರಲಿಲ್ಲ. ಇಲ್ಲಿಯವರೆಗೂ ದೇವರು ಒಳ್ಳೆಯ ರೀತಿಯಲ್ಲಿ ಮಾಡಿಸಿದ್ದಾರೆ ಅಂತ ಹೇಳುವ ನಮ್ಮ ಗ್ರಾಮ ದೇವರು ಸೋಮನಾಥ ದೇವರು ಹಾಗೂ ಒರಿವುಳ್ಳ ಅಯ್ಯರು, ಕೊಡಮಂತಾಯ ದೈವ ಹಾಗೂ ಪಿಲಿಚಾಂಡಿ ದೈವ ಅವರ ಅನುಗ್ರಹ ಅಂತಲೇ ಹೇಳಿದೆ. ಭಾಳ ಸಂತೋಷ ಆಗ್ತದೆ ನಮಗೆ. ಸೂಚನೆ ಅಂತ ಹೇಳಿದರೆ ನಮ್ಮ ಪೆರ್ಮುದೆಯಲ್ಲಿ ಒಂದು ಕಟ್ಟುಂಟು. ಯಾಕೆಂತ ಹೇಳಿದರೆ ಪೆರ್ಮುದೆ ಊರಿನ ಒಂದು ಸರ್ವಾಧಿಕಾರವನ್ನು ಸೋಮನಾಥ ದೇವರು ಮತ್ತು ಉಲ್ಲಾಯ ಕೊಡಮಂತಾಯ ಪಿಲಿಚಾಂಡಿಗೆ ಕೊಟ್ಟದ್ದು. ಏನು ಅರಸು ದೈವವಾಗಿ ಕೊಡಮಂತಾಯ ಇರೋದು, ಆದರೆ ಅವರ ಆಜ್ಞೆಯಂತೆ ಕೆಲಸ ಮಾಡುವವ ಪಿಲಿಚಾಂಡಿ. ಯಾಕೆಂತೇಳಿ ಏನೆಲ್ಲ ಆಗಬೇಕು ಅವರಿಗೆ ಒಂದು ತುಳುವಿನಲ್ಲಿ ಅವರಿಗೆ ಕುಲ್ದಿಪಟ್ಟ, ಕುಳಿತ ಪಟ್ಟ, ಪಿಲಿಚಾಂಡಿಗೆ ತಿರುಗುಪಟ್ಟ, ಎಲ್ಲ ಮನೆಗೆ ಹೋಗಿ ಅವರ ಕಷ್ಟ ಏನು ಸುಖವೇನು ಎಲ್ಲವನ್ನು ವಿಚಾರಿಸುವಂತಹ ಒಂದು ಅಧಿಕಾರಿ ಅಂತ ಹೇಳಿದರೆ ಪಿಲಿಚಾಂಡಿ. ಈ ಹಿಂದೆಯೂ ಸಹ ಅದೆಷ್ಟೋ ತನ್ನ ಇದು ಪುರಾವೆಗಳು ಏನು ಗುರುತುಗಳನ್ನು ಕುರುಗಳನ್ನೆಲ್ಲ ತೋರಿಸಿದ್ದು, ಹುಲಿಯ ರೂಪದಲ್ಲಿ ಕಂಡು ಬರುವುದು ಇಂಥದ್ದೆಲ್ಲ ಆಗಿದೆ. ಇಲ್ಲಿ ಈ ನಮಗೆಲ್ಲ ನೆನಪಿರಲಿ, ಇದು ಇಲ್ಲಿ ಆಗ್ತದೆ ಎನ್ನುವಂಥ ಸೂಚನೆ ಕೊಟ್ಟದ್ದೇ ದೈವ. ಯಾಕೆಂತೇಳಿದರೆ ಒಬ್ಬ ಅನ್ಯ ಧರ್ಮೀಯನಿಗೆ ಆವೇಶ ಬಂದಾಗ ಯಾಕೆ ಅವನಿಗೆ ಅಂಥ ಒಂದು ಬಾಧೆ ಬರ್ತದೆ ಅಂತ ಪ್ರಶ್ನಾಚಿಂತನೆಯಲ್ಲಿ ನೋಡಿದಾಗ ಪ್ರಥಮವಾಗಿ ಬಂದದ್ದೇ ಇದು. ಈ ಕಾಯರ್ಕಟ್ಟೆ ಎನ್ನುವಂಥ ಸ್ಥಳದಲ್ಲಿ ಎಷ್ಟೋ ಸಮಯಗಳಿಂದ ಆಗ್ತಾ ನೇಮ ನಿಂತು ಹೋಗಿದೆ. ಅದು ದೈವಕ್ಕೆ ಕೋಪ ಉಂಟು, ಅದನ್ನು ಮಾಡಬೇಕು ಅಂತ. ಅದು ನಾವು ಮಾಡುವುದಕ್ಕೆ ಹೊರಟಾಗ ನಮಗೆ ಭಯ ಇತ್ತು. ಯಾಕೆಂತೇಳಿ ಹತ್ತಿರದಲ್ಲಿ MRPL ಕಂಪನಿ ಉಂಟು, ಅವರು ನಮಗೆ ಒಪ್ಪಿಗೆ ಕೊಡ್ತಾರಾ ಇಲ್ಲವಂತ ಭಯ ಇತ್ತು. ಆದರೆ ನಮಗೆ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ದೈವ ನಮಗೆ ನೇಮದಲ್ಲಿ ಒಂದು ನುಡಿ ಕೊಟ್ಟಿತ್ತು. ಏನು ಅಂತ ಹೇಳಿದರೆ, ನೀವು ಹೋಗಿ, ನಿಮಗಿಂತ ಮೊದಲು ನಾನು ಅಲ್ಲಿ ಒಳ ಹೋಗ್ತೇನೆ, ನಿಮಗೆ ಎಲ್ಲ ಅಧಿಕಾರಿಗಳು ನಿಮಗೆ ಒಳ್ಳೆಯ ರೀತಿಯಲ್ಲಿ ಒಪ್ಪಿಗೆ ಕೊಡುವ ಹಾಗೆ ಮಾಡ್ತೇವೆ ಎಂಬುದಾಗಿ ದೈವದ ನುಡಿಯಾಗಿತ್ತು. ಅದೇ ಪ್ರಕಾರ ನಾವು ಉನ್ನತ ಅಧಿಕಾರಿಗಳನ್ನು ಹೋಗಿ ಭೇಟಿಯಾದಾಗ ಅವರು ಹೆಚ್ಚು ಅಲ್ಲಿ ತಕರಾರು ಇರಲಿಲ್ಲ. 10-15 ಗಂಟೆಯಲ್ಲಿ ನೀವು ಮಾಡಿ, ಒಳ್ಳೆಯ ರೀತಿಯಲ್ಲಿ ಮಾಡಿ ಅಂತ ಹೇಳಿಕೊಂಡು ನಮಗೆ ಒಪ್ಪಿಗೆ, ಅದರ ಒಟ್ಟಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ, ನಮ್ಮದು ಇಲ್ಲಿ ಅಧಿಕಾರಿಗಳಲ್ಲಿ ತುಂಬ ಮಂದಿ ಬಂದಿದ್ದಾರೆ, ನಿಮಗೆಲ್ಲಿ ಏನಾಗಬೇಕು, ಏನೆಲ್ಲ ವ್ಯವಸ್ಥೆ ಆಗಬೇಕು ಎಲ್ಲವನ್ನು ಮಾಡಿಕೊಟ್ಟಿದ್ದಾರೆ. ಆಗಿರುವಾಗ ಇದೆಲ್ಲ ದೈವ ಕೃಪೆ. ಅದಕ್ಕಿಂತಲೂ ಹೆಚ್ಚಾಗಿ ನಾವು ಭಂಡಾರ ಬರುವಾಗ ಇದಕ್ಕಿಂತ ಮೊದಲೆಲ್ಲ ಗ್ರಾಮಸ್ಥರು ಬರ್ತಾಯಿದ್ರು, ಒಂದು ಪೂರ್ಣವಾದ ಮನಸ್ಸಿನಿಂದ ಬಂದಿದ್ದಾರೆ ಎನ್ನುವಂಥ ನಂಬಿಕೆ. ಅದು ಇವತ್ತಾಗಲೇ ಎಲ್ಲರೂ ಸಂಪೂರ್ಣವಾದಂಥ ಒಳ್ಳೆಯ ಮನಸ್ಸಿಂದ ಬಂದು ಕೂಡಿದ್ದಾರೆ. ಇದು ಬಹಳ ಸಂತೋಷ. ಇಂದು ರಾತ್ರಿ ಆಗುವಂತಹ ಒಂದು ನೇಮೋತ್ಸವ, ದೈವ 16 ಕಲೆಯಲ್ಲಿ ಬಂದು ಎಲ್ಲರನ್ನು ನಮ್ಮನ್ನು ಅರಸಬೇಕು, ಎಲ್ಲರಿಗೆ ಗಂಧ ಪ್ರಸಾದ ಕೊಟ್ಟಾಗ ಅವರೆಲ್ಲ ಇಷ್ಟಾರ್ಥ ಈಡೇರಬೇಕು, ನಮ್ಮ ಪೆರ್ಮುದೆಯ ಕೀರ್ತಿ ಬೆಳಗಬೇಕು ಅಂತ ಹೇಳಿಕೊಂಡು, ಮತ್ತು ಎಲ್ಲರಿಗೂ ಆಯುರಾರೋಗ್ಯವನ್ನು ಕೊಡಬೇಕು ನಮ್ಮ ದೈವಗಳು ಅಂತ ಹೇಳಿಕೊಂಡು ನಾನು ಪ್ರಾರ್ಥನೆ ಮಾಡಿದೆ.
ಗಡುಪಾಡಿ ನೇಮ ಎನ್ನುವುದು ಪ್ರತಿ ವರ್ಷವೂ ಇರಬೇಕು. ಅದು ಮತ್ತೆ 4 ಗಡು ಪ್ರದೇಶ, ಅದರಲ್ಲಿ 2 ಗಡು ಪ್ರದೇಶ MRPL ಒಳಗೆ ಹೋಗಿದೆ, ಈಗ 2 ಉಂಟು. ಅದು ಒಂದು ಸಲ ಅಲ್ಲಿ ಒಂದು ಸಲ. ಆದರೆ ನಾವು ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ನಾವು ತೀರ್ಮಾನ ಮಾಡಲಿಕ್ಕುಂಟು ಹೆಚ್ಚಿನ ಪ್ರಾಧಾನ್ಯತೆ, ಯಾಕೆಂದರೆ ಮೂಲ ಇದು ಪಿಲಿಚಂಡಿ ಬಂದು ನಿಂತು ಪೆರ್ಮುದೆಯನ್ನು ನೋಡಿದ ಜಾಗ ಇದು. ಆದ್ದರಿಂದ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೂಡ ನೋಡಬೇಕು. ನಮ್ಮ ಒಬ್ಬರ ತೀರ್ಮಾನ ಅಂತಲ್ಲ, ಎಲ್ಲ ಗ್ರಾಮಸ್ಥರದ್ದು ಏನೆಲ್ಲ ಒಪ್ತಾರೆ, ಹೇಗೆ ಮಾಡಬೇಕು ಅನ್ನೋ ತೀರ್ಮಾನ ಮಾಡ್ತಾರೆ. ಅದನ್ನು ನಾವು ಆ ರೀತಿಯಾಗಿ ಮಾಡುವ ಯೋಚನೆ. ಜಾಗ ಕೂಡ ಆ್ಯಕ್ಚುಲಿ MRPL ಹೊರಗಿತ್ತು, ಮತ್ತೆ ಅವರಿಗೆ ಆಗಲಿಲ್ಲ, ಮತ್ತೆ ಅದನ್ನು ಬಿಟ್ಟು ನಮಗೆ ಇಂಥ ವ್ಯವಸ್ಥೆ ಮಾಡಿದ್ದಾರೆ. ಎಸ್, ಕಾಂತಾರ ಎಂಬ ಚಲನಚಿತ್ರದ ಮೂಲಕ ಇಡೀ ಜಗತ್ತಿನಾದ್ಯಂತ ಕರಾವಳಿಯ ದೈವಾರಾಧನೆಯ ಸೊಗಡು ಹರಡಿತ್ತು. ತುಳುನಾಡಿನ ದೈವಾರಾಧನೆ ಯಾಕೆ ಈ ಭಾಗದಲ್ಲಿ ಇಷ್ಟೊಂದು ಪ್ರಾಮುಖ್ಯತೆ ಪಡೆದಿದೆ ಎಂಬ ವಿಚಾರ ಎಲ್ಲರಿಗೂ ಕೊಂಚ ಮಟ್ಟಿಗೆ ಅರ್ಥವಾಗಿತ್ತು. ಆದರೆ ಇದಕ್ಕೆ ಪುಷ್ಟಿ ನೀಡುವಂತಹ ದೈವಗಳು ಮುನಿದರೆ ಏನಾಗಬಹುದು ಎಂಬ ತಾತ್ಪರ್ಯ ಸಾರುವ ಘಟನೆಯೊಂದು ಇದೇ ಪೆರ್ಮುದೆಯ ಕಾಯರ್ಕಟ್ಟೆಯಲ್ಲಿ ನಡೆದಿದೆ. ಇದು ಪಿಲಿಚಾಮುಂಡಿ ಹಾಗೂ ಕೊಡಮಣಿತಾಯ ದೈವದ ಗಡುಪಾಡಿ ಜಾಗ. ಇಲ್ಲಿ ದಶಕಗಳ ಹಿಂದೆ ವಿಜೃಂಭಣೆಯಿಂದ ದೊಂಪದ ಬಲಿ ನೇಮೋತ್ಸವ ನಡೆಯುತ್ತಿತ್ತು. ಆದರೆ ಯಾವಾಗ ಈ ಭೂಮಿ MRPL ಬೃಹತ್ ಕೈಗಾರಿಕಾ ಸಂಸ್ಥೆಯ ಪಾಲಾಗುತ್ತೋ ಅಂದಿನಿಂದ ಇಲ್ಲಿ ನೇಮೋತ್ಸವ ನಡೆಸಲು ಅಡಚಣೆ ಉಂಟಾಗುತ್ತದೆ. ನೇಮೋತ್ಸವದಿಂದ ಬೆಂಕಿ ಅವಘಡ ಸಂಭವಿಸಬಹುದು, ಅಪಾಯ ಎದುರಾಗಬಹುದು ಎಂಬ ಕಾರಣದಿಂದ ಇಲ್ಲಿ ನೇಮೋತ್ಸವ ನಡೆಸಲು ಪೆರ್ಮುದೆಯ ಗ್ರಾಮಸ್ಥರಿಗೆ ನಿರಾಕರಿಸಲಾಗುತ್ತೆ. ಅನೇಕ ವರ್ಷಗಳಿಂದ ನಡೆಯುತ್ತಿದ್ದ ನೇಮೋತ್ಸವ ಸ್ಥಗಿತವಾಗುತ್ತೆ. ಇಲ್ಲಿದ್ದ ದೈವಿ ಸನ್ನಿಧಾನವನ್ನು ಅದೇ ಊರಿನ ಸೋಮನಾಥ ದೇವಸ್ಥಾನಕ್ಕೆ ಸ್ಥಳಾಂತರಿಸಲಾಗುತ್ತೆ. ಇಲ್ಲಿಂದಲೇ ಆರಂಭವಾಗುತ್ತೆ ನೋಡಿ ದೈವದ ಮುನಿಸು. ಕಾಯರ್ಕಟ್ಟೆ ಪ್ರದೇಶದಲ್ಲಿ ನೇಮೋತ್ಸವ ನಿಂತಿದ್ದು MRPLನಲ್ಲಿ ಅನೇಕ ಅವಘಡಗಳು ಸಂಭವಿಸುತ್ತೆ. ಊರಿನ ಗ್ರಾಮಸ್ಥರಿಗೆ ಪಿಲಿಚಂಡಿ ದೈವ ಮುನಿಸಿಕೊಂಡಿರುವ ಕುರಿತು ಮುನ್ಸೂಚನೆಯೂ ದೊರೆಯುತ್ತೆ. ಆದರೆ ಆ ಭೂಮಿ MRPL ಅಧೀನದಲ್ಲಿದ್ದ ಕಾರಣ ಗ್ರಾಮಸ್ಥರು ಏನೂ ಮಾಡಲಾರದೆ ಕೈಕಟ್ಟಿ ಕುಳಿತಿರುತ್ತಾರೆ. ಇದೇ ಸಂದರ್ಭ ಅಚ್ಚರಿಯ ಘಟನೆಯೊಂದು ನಡೆಯುತ್ತೆ. ಈ ಘಟನೆಯಿಂದ ಊರೇ ದಿಗ್ಭ್ರಮೆಗೊಳಗಾಗುತ್ತೆ. ಅಂಥದ್ದೊಂದು ಘಟನೆ ನಡೆಯೋದು ಇದೇ ಊರಿನ ಸೋಮನಾಥ ದೇವಸ್ಥಾನದಲ್ಲಿ. ಹೌದು, ಈ ದೇವಸ್ಥಾನದಲ್ಲಿರುವ ಪಿಲಿಚಾಮುಂಡಿ ದೈವದ ತಡೆಗೋಡೆಯ ಕಾಮಗಾರಿಯಲ್ಲಿ ತೊಡಗಿದ್ದ ಉತ್ತರ ಭಾರತ ಮೂಲದ ಮುಸಲ್ಮಾನ ಯುವಕನ ಮೇಲೆ ದೈವ ಆಹ್ವಾನವಾಗುತ್ತೆ. ಎಷ್ಟರ ಮಟ್ಟಿಗೆ ದೈವಿ ಆವೇಶ ಇರುತ್ತದೆ ಎಂದರೆ ಯಾರಿಗೂ ಆತನನ್ನು ನಿಯಂತ್ರಿಸಲು ಸಾಧ್ಯವಾಗೋದಿಲ್ಲ. ಇದೇ ಹೊತ್ತಿನಲ್ಲಿ ಆತಂಕಕ್ಕೊಳಗಾದ ಗ್ರಾಮಸ್ಥರು ಪ್ರಶ್ನೆ ಚಿಂತನೆಗೆ ಮುಂದಾಗುತ್ತಾರೆ. ಪ್ರಶ್ನೆ ಚಿಂತನೆಯಲ್ಲಿ ಕಾಯರ್ಕಟ್ಟೆಯಲ್ಲಿ ನಿಂತು ಹೋಗಿರುವ ನೇಮೋತ್ಸವ ಪುನಃ ಪ್ರಾರಂಭಿಸಬೇಕು, ದೈವ ಮುನಿಸಿಕೊಂಡಿದೆ ಎಂಬ ವಿಚಾರ ಸ್ಪಷ್ಟವಾಗುತ್ತೆ. ಇದನ್ನು MRPL ಮುಖ್ಯಸ್ಥರಲ್ಲಿ ತಿಳಿಸಿದಾಗ ಅವರು ಏಕಾಏಕಿ ಮತ್ತೆ ನೇಮೋತ್ಸವ ನಡೆಸಲು ಗ್ರಾಮಸ್ಥರಿಗೆ ಅನುಮತಿ ನೀಡುತ್ತಾರೆ. ಇದಿಷ್ಟೇ ಅಲ್ಲದೆ ಮತ್ತೆ ಆ ಪ್ರದೇಶದಲ್ಲಿ ನೇಮೋತ್ಸವ ನಡೆಸಲು ಬೇಕಾದ ಎಲ್ಲ ಪ್ರಕ್ರಿಯೆಗಳಿಗೂ ಸಹಕಾರ ನೀಡುತ್ತಾರೆ. ಇದೇ ಕಾಯರ್ಕಟ್ಟೆ ಪ್ರದೇಶದಲ್ಲಿ ಮತ್ತೆ ದೈವದ ಕಟ್ಟೆಯ ಕಾಮಗಾರಿ ಪೂರ್ಣಗೊಂಡು ದೈವಾಲಯ ನಿರ್ಮಾಣವಾಗಿ ಇಂದು ನೇಮೋತ್ಸವಕ್ಕೆ ಸಜ್ಜಾಗಿದೆ. ವಿಜೃಂಭಣೆಯಿಂದ ನೇಮೋತ್ಸವ ನಡೆಸಲು ಗ್ರಾಮಸ್ಥರು ಹಾಗೂ MRPLನವರು ಕೈಜೋಡಿಸಿದ್ದಾರೆ. ಈ ಹೊತ್ತಲ್ಲಿ ಇಲ್ಲಿನ ಪಿಲಿಚಾಮುಂಡಿ ದೈವ ಹುಲಿಯ ರೂಪದಲ್ಲಿ ಓಡಾಡಿ ತನ್ನ ಇರುವಿಕೆಯನ್ನ ತೋರ್ಪಡಿಸಿದೆ. ಯಾಕಂದರೆ ಇದು ಒಂದು 20 ವರ್ಷಕ್ಕಿಂತ ಮುಂಚೆ ಇಲ್ಲಿ ಒಂದು ಗಡುಪಾಡು ಜಾಗ ಅಂತ ಇತ್ತು, ಶ್ರೀ ಕೊಡಮಣಿತಾಯ ಮತ್ತು ಪಿಲಿಚಾಂಡಿ ಅಂತ. ಗಡುಪಾಡು ಜಾಗದಲ್ಲಿ ನೇಮ ಆಗ್ತಾ ಇತ್ತು. ಇದು MRPL ಎಲ್ಲ ಕಂಪ್ನಿ ಬಂದ ನಂತರ ಇದು ಬಂದೇ ಆಗಿತ್ತು, ಆಗಲೇ ಇಲ್ಲ 20 ವರ್ಷಕ್ಕಿಂತ. ಎಲ್ಲರಿಗೆ ಗೋಚಾರದಲ್ಲಿ ಇತ್ತು ಇಲ್ಲಿ ಒಂದು ಗಡುಪಾಡು ಜಾಗ ಉಂಟು, ಇಲ್ಲಿ ಶಕ್ತಿ ಉಂಟು ಅಂತ. ಆದರೂ ಕೂಡ ಇಲ್ಲಿ ಒಂದು ಕಂಪ್ನಿಯೆಲ್ಲ ಇದ್ದ ಕಾರಣ ಅದಕ್ಕೆ ಮುಂದುವರಿಸಲಿಲ್ಲ. ಆದರೆ ಒಂದು ದೈವಗಳ ಶಕ್ತಿ ಏನಂತಂದರೆ ಅದು ಯಾವ ರೀತಿಯಲ್ಲಿ ತೋರಿಸಬೇಕಂದ್ರೆ, ಒಂದು ಹೊರದೇಶದವನು ಯಾರಲ್ಲಿ ವರ್ಕ್ ಮಾಡ್ತಾನೆ ಒಬ್ಬ ಮುಸ್ಲಿಂ ಹುಡುಗನಿಗೆ ಅವನಿಗೆ ಆವೇಶ ಆದದ್ದು ಪಿಲಿಚಂಡಿ ಇಲ್ಲಿ ಒಂದು ನೇಮ ಆಗಬೇಕು, ಇಲ್ಲಿ ನಾನು ಇದ್ದೇನಂತ ಇವರಿಗೊಂದು ಗೋಚಾರ ಕೊಡ್ರಿ ಕಂಪನಿಯವರಿಗೆ. ಆಗ ಎಲ್ಲರೂ ಎಚ್ಚೆತ್ತುಕೊಂಡ್ರು, ಇದೊಂದು ಆಗಲೇಬೇಕಂತ. ಅಂದರೆ ಎಲ್ಲರೂ ಎದುರಿ ಹೋದೆ ಎಂತ ಅಂತ. ಯಾಕೆಂದರೆ ಈ ಜಾಗದಲ್ಲಿ ದೈವಗಳ ಶಕ್ತಿ ಉಂಟಂದರೆ ಇದು 2 ದಿವಸದ ಹುಲಿ ಬರ್ತಾ ಉಂಟು ಇಲ್ಲಿಗೆ. ಅದು ನಮಗೆ ಮೈ ಜುಮ್ ಆಗ್ತಾ ಉಂಟು ಈಗ. ಯಾಕಂದರೆ ಹುಲಿ ಬಂದು ಇಲ್ಲಿ ತಿರುಗಾಡ್ತಾ ಹೋಗ್ತಾ ಉಂಟು. ಅದರದ್ದು ಹೆಜ್ಜೆಗೆ ನೋಡಿದ್ದಾರೆ, ಇಲ್ಲಿ ಕೆಲಸ ಮಾಡೋರು ಸಹ ಓಡಿ ಹೋಗಿದ್ದಾರೆ ಅದನ್ನೆಂತ ಅಂತ. ಯಾಕಂದರೆ ಇಲ್ಲಿ ಒಂದು ಪಿಲಿಚಂಡಿ ಮತ್ತು ಕೊಡಮಣಿತಾಯ ಇದೊಂದು ಶಕ್ತಿ ಉಂಟಂತ ಈಗ ಎಲ್ಲರಿಗೂ ಗೋಚಾರ ಆಗಿದೆ. ಯಾಕಂದರೆ ಇದು ನಮಗೆ ಸಹ ಹೇಳಲಿಕ್ಕೆ ಆಗಲಿಲ್ಲ. ಈಗ ನಾವೊಂದು ದೈವದ ಚಾಕರಿ ಮಾಡ್ತಾ ಇದ್ದೇವೆ, ನಾನು ಕೊಡಮಣಿತಾಯ ಪಾತ್ರಿ ಆಗಿದ್ದೇನೆ. ಆದರೆ ಈ ಮಣ್ಣಿಗೆ ಬರುವಾಗ ನಮಗೆ ಒಂದು ಮೈ ಜುಮ್ ಆಗ್ತಾ ಉಂಟು. ಯಾಕಂದರೆ ಇದು ಕೊಡಮಣಿತಾಯ ಮತ್ತು ಪಿಲಿಚಂಡಿ ದೈವಗಳು ಖಂಡಿತ ದೈವಗಳು ಯಾಕೆ ಬೇಕು?
ದೇವರು ಯಾಕೆ ಬೇಕಂದರೆ ದೈವಗಳು ಬೇಕು ಅಂದರೆ ನಮ್ಮ ಒಂದು ಕಷ್ಟಕ್ಕೆ ದೈವಗಳು ಬೇಕು. ಯಾಕಂದರೆ ಇಡೀ ರಾಜ್ಯವನ್ನು ಒಂದು ಇದು ನೋಡ್ತಾ ಇರೋದಂದರೆ ದೇವಗಳು ಖಂಡಿತವಾಗಲೂ ಬೇಕು. ಹಾಗಿಂದ ಈ ಸಲ ಇವತ್ತಲ್ಲಿ ಒಂದು ನೇಮ ಆಗ್ತಂದು ಯಾರೂ ಎಣಿಸಲಿಲ್ಲ. ಇದು ಪಾರಳೆಗುತ್ತನಿಂದ ಅಂತ ಒಂದು ಪೆರ್ಮುದೆಯಲ್ಲಿ ಪಾರಳೆಗುತ್ತನಿಂದ ಅಲ್ಲಿಂದ ಕೊಡಮಣಿತೆ ಮತ್ತು ಪಿಲ್ಚಂಡಿ ಸ್ಥಾನ ಬೇರೆಯೇ, ಕೊಡಮಣಿತ ಸ್ಥಾನ ಬೇರೆಯೇ. ಅಲ್ಲಿಂದ ಭಂಡಾರ ಹಿಡಿದು ಇವತ್ತು ಇಲ್ಲಿಗೆ ಬಂದದ್ದು. ಇಲ್ಲಿ ರಾತ್ರಿ ಈಗ ನೇಮೋತ್ಸವ ಉಂಟು, ಎಲ್ಲರೀಗ ಬಂದಿದ್ದಾರೆ ಎಲ್ಲರೂ. ಯಾಕೆಂದರೆ ಇಲ್ಲಿ ಒಂದು ಪರಿಸರದವರು ಎಲ್ಲರೂ MRP ಎಲ್ಲವರು ಎಲ್ಲರೂ ಒಟ್ಟುಗೂಡಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಅವರಿಗೆ ಸಂಪೂರ್ಣ ಇದಾಗಿದೆ, ಇಲ್ಲೊಂದು ದೈವಗಳ ಶಕ್ತಿ ಉಂಟು, ದೈವಗಳಿಗೆ ಒಂದು ಸೇವೆ ಆಗಲೇಬೇಕು, ನಡಿಬೇಕು. ಯಾಕಂದರೆ ಹಲವಾರು ವಿಚಾರದಲ್ಲಿ ಸೂಚನೆ ಕೊಟ್ಟಿದ್ದಾರೆ, ಆದರೆ ಅವರಿಗೆ ಗಮನಿಗೆ ಇಷ್ಟರವರೆಗೆ ಬರಲಿಲ್ಲ. ಮೊನ್ನೆ ಯಾವತ್ತೂ ಅವನ ಉಡುಗೊರೆಯೊಂದು ಮೈ ಮೇಲೆ ಬಂತ, ಆವೇಶ ಆದ ನಂತರ ಎಲ್ಲರೂ ಎಚ್ಚೆತ್ತುಕೊಂಡು ಈಗ ನಿನ್ನೆ ಸಾಗಿ ಇಲ್ಲಿ ಕೆಲಸ ಮಾಡುವಾಗ ಹುಲಿ ಬಂದು ಒಂದು ಸುತ್ತೆಲ್ಲ ತಿರುಗಿ ಎಲ್ಲ ಹೋಗಿದೆ. ಎಲ್ಲರ ಹತ್ರ ಈಗ ಇಲ್ಲಿ CC ಕ್ಯಾಮರಾದಲ್ಲಿ ಎಲ್ಲ ಬಂದಿದೆ. ಪಿಲಿಚಾಮುಂಡಿ ಎಂದರೆ ವ್ಯಾಘ್ರರೂಪಿ ದೈವ ಅಥವಾ ಹುಲಿ ಏರಿದ ದೈವ ಎಂದು ತುಳುನಾಡಿನಲ್ಲಿ ನಂಬಲಾಗುತ್ತೆ. ಇದೇ ಪಿಲಿಚಾಮುಂಡಿ ಕಾಯರ್ಕಟ್ಟೆ ಪ್ರದೇಶದಲ್ಲಿ ಹುಲಿಯ ರೂಪದಲ್ಲಿ ಸಂಚರಿಸುವ ಮೂಲಕ ತನ್ನ ಇರುವಿಕೆಯನ್ನು ತೋರಿಸಿಕೊಟ್ಟಿದೆ. ಕಾಮಗಾರಿಯ ಸಂದರ್ಭ ಆ ಪ್ರದೇಶದಲ್ಲಿ ಹುಲಿಯ ಹೆಜ್ಜೆ ಗುರುತು ಲಭಿಸಿದೆ. ಸಮೀಪದ CCTVಯಲ್ಲಿ ಹುಲಿಯೊಂದು ಸಂಚರಿಸುವ ದೃಶ್ಯ ಎಲ್ಲರನ್ನೂ ಆಶ್ಚರ್ಯಚಕಿತರನ್ನಾಗಿಸಿದೆ. ಇನ್ನು ಅನೇಕ ವರ್ಷಗಳ ಬಳಿಕ ಮತ್ತೆ ಗತವೈಭವದೊಂದಿಗೆ ಕೊಡಮಣಿತಾಯ ಹಾಗೂ ಪಿಲಿಚಂಡಿ ಭಂಡಾರವು ಗುತ್ತಿನ ಮನೆಯಿಂದ ಆಗಮಿಸಿ ಕಾಯರ್ಕಟ್ಟೆ ದೈವಸ್ಥಾನಕ್ಕೆ ಆಗಮಿಸಿದೆ. ರಾತ್ರಿ ವಿಜೃಂಭಣೆಯಿಂದ ನೇಮೋತ್ಸವ ನಡೆಯಲಿದ್ದು, ಈ ನೇಮೋತ್ಸವ ಕಣ್ತುಂಬಿಕೊಳ್ಳಲು ಹತ್ತೂರ ಜನರು ಕಾತುರರಾಗಿದ್ದಾರೆ. ಒಟ್ಟಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ಈ ದೈವಿ ಪವಾಡ ಎಲ್ಲರನ್ನೂ ಆಶ್ಚರ್ಯಚಕಿತಗೊಳಿಸಿದ್ದು ಸುಳ್ಳಲ್ಲ. ಬದಲಾದ ಕಾಲಮಾನದಲ್ಲೂ ದೈವಗಳ ಕಾರ್ಣಿಕ ಎಂಥವರನ್ನು ಬೆರಗುಗೊಳಿಸೋದು ಸುಳ್ಳಲ್ಲ. ದೈವಚಿತ್ತದ ಎದುರು ಎಲ್ಲವೂ ನಗಣ್ಯ ಎಂಬುದು ಮತ್ತೆ ಸಾಬೀತಾಗಿದೆ.